ಹೇಳಮ್ಮ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ SKDRDP ಅಂತ ಬಂದತ್ತಲ್ಲ. SKDRDP ಅಂತ ಬಂದತ್ತೆ. ಈಗ ಅವ್ರ ಸಾಲಕ್ಕೆ ನಮ್ಗೆ ಬಡ್ಡಿ ಹಾಕ್ತಾರ. ಮತ್ ನಮ್ದು 10,000 ಉಳಿತಾಯ ಆಗೈತೆ. ನಮ್ಗೆ ಮಾತ್ರ ನಾವ್ ಇವತ್ತೇ ಬಿಟ್ಟು ಹೋಗ್ಲಿ ನಮ್ಗೆ ಏನು ಕೊಡಲ್ಲ, ಅಷ್ಟೇ ಕೊಡ್ತಾರೆ. ಮತ್ತೆ ಇನ್ನೊಂದು ಅವರು ಲಾಭಾಂಶ ಅಂತ ಹೇಳಿ ಕೊಡ್ತಾ ಇದಾರೆ. ಲಾಭಾಂಶ ಅಂತ ಇದ್ದ ಕೊಡ್ತಾ ಇದಾರೆ. ಅದೇನು ಧರ್ಮಸ್ಥಳದಿಂದ ಕೊಡ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ. ಧರ್ಮಸ್ಥಳ ಸಂಘದಿಂದ ಕೊಡಲ್ಲ ಅವರು. ಅದಕ್ಕೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಿಂದ ಬಂದೈತೆ. ಇವ್ರು ನೋಡಿದ್ರೆ ನಾನ್ ಕೊಟ್ಟಿದ್ದೀನಿ ಧರ್ಮಸ್ಥಳ ಸಂಘದವ್ರು ನಾ ಕೊಟ್ಟಿದ್ದೀವಿ ಅಂತ ಇವ್ರು ಕುಣಿತಾರೆ. ಇದು ಎಷ್ಟು ಸರಿ? ಇವರೇ ಕೊಟ್ಟಿದೀವಿ ಅನ್ನೋದಕ್ಕೆ ದಾಖಲೆಗಳು ಏನಿಲ್ಲ. ಈ ಲಾಭಾಂಶ ದುಡ್ಡು ನಾವು ಉಳಿತಾಯ ಅಷ್ಟೇ ಕಟ್ಟಿದ್ರೆ ಬರುತ್ತೆ. ಇವ್ರು ಸಾಲ ತಗೊಂಡಿರೋದಕ್ಕೆ ಕೊಡ್ತೀವಿ ಅಂತ ಕೆಲವರು ಅಮಾಯಕರಿಗೆ ಹೇಳ್ತಾ ಇದಾರೆ. ಸಾಲ ತಗೊಂಡಿರೋದಕ್ಕೆ ಬರ್ತೈತೆ ಅಂತ. ಸಾಲ ತಗೊಂಡಿರೋದಕ್ಕೆ ಬರಲ್ಲ ಅದು. ಅಲ್ಲಿ ನಾವೇನ್ ಸಂಘದಲ್ಲಿ ಈಗ 13 ವರ್ಷ 14 ವರ್ಷ ಇದೀವಲ್ಲ, ಆ ಒಂದ್ ಇದಕ್ಕೆ ಕೊಡ್ತಾ ಇದಾರೆ ಅವರು. ಆ ಒಂದ್ ಇದಕ್ಕೆ ಕೊಡ್ತಾ ಇದಾರೆ. ಅದಂತೂ ಇನ್ನೊಂದು ಮೈಕ್ರೋ ಬಚತ್ ಪಾಲಿಸಿ ಅಂತ ಮಾಡ್ತಿದ್ದಾರೆ. ಮೈಕ್ರೋ ಬಚತ್ ಪಾಲಿಸಿ ಅಂತ ಮಾಡಿಸಿದಾಗ ಅದಕ್ಕೆ ನಮ್ಮ ಮೆಂಬರ್ಗೆ 1 ಲಕ್ಷದ ಮಾತ್ರ ಅವಕಾಶ ಇರ್ತದೆ ಲೋನ್ ತೆಗಿಯಕ್ಕೆ. ಮತ್ತೆ ಏನಾದ್ರು ಹೆಚ್ಚುವರಿ ಬೇಕಂತಂದ್ರೆ ಬಾಂಡ್ ಮಾಡಿಸ್ಕೊಳ್ರಿ ಅಂತ ಹೇಳ್ತಾರ ಅವ್ರು. ಆ ಬಾಂಡ್ ಮಾಡಿಸ್ಕೊಂಡಾಗ ಆ ಬಾಂಡ್ ನಾವು ಧರ್ಮಸ್ಥಳ ಸಂಘಕ್ಕೆ ಮಾತ್ರ ಕೊಡ್ಬೇಕು. ಬೇರೆದ್ ಎಲ್ಲಿ ತಗೊಂಡೋದ್ರು ಅವ್ರು ತಗೊಳಲ್ಲ. ಅದಕ್ಕೇನು ಇದಿಲ್ಲ. ಯಾವ್ದು? ಮೈಕ್ರೋ ಬಚತ್ ಪಾಲಿಸಿ ಅಂತ. ಆ ಬಾಂಡನ್ನ ಬೇರೆ ಕಡೆ ಅಲ್ಲಿ ಕೊಟ್ರು ಏನ್ ಅದಕ್ಕೇನು ಇದಿಲ್ಲ. ಇಲ್ಲೇ ಸಂಘದಲ್ಲಿ ಮಾಡಿದ್ ಏನೈತಲ್ಲ ಅಲ್ಲೇ ಕೊಟ್ರೆ ಮಾತ್ರ ಅದಕ್ಕೆ ಉಪಯೋಗಿಸ್ತಾರ ಅವರು. ಅದೊಂದು ಅದನ್ನ ಬಾಂಡ್ ಮಾಡಿಸಿದಾರಲ್ಲ, ನಾವು ಹೊರಗಡೆ ಎಲ್ಲಾರು LIC ಮಾಡಿಸಿದ್ರೆ ವರ್ಷಕ್ಕೊಂದ್ಸರಿ ಸ್ಲಿಪ್ ಕೊಡ್ತಾರ. ಇಲ್ಲ 6 ತಿಂಗಳಿಗೊಂದ್ಸಲಿ ಕಂತು ಕಟ್ಟಿದ್ರು ಕೊಡ್ತಾರೆ, ಇಲ್ಲ ವರ್ಷಕ್ಕೊಂದ್ಸಲಿ ಕಟ್ಟಿದ್ರು ಕೊಡ್ತಾರೆ. ಇವ್ರು ಮಾತ್ರ ಯಾವ್ದೇ ತರದ್ದು ರಿನ್ಯೂವಲ್ ಆಗಿರುತ್ತೆ ಸರಿನೇ. ಇಷ್ಟನೇ ಡೇಟ್ ಅಲ್ಲಿ ರಿನ್ಯೂವಲ್ ಆಗಿತ್ತು, ಈಗ ಇಷ್ಟು ವರ್ಷ ಆಗೈತೆ ನೀವು LIC ಬಾಂಡ್ ಮಾಡಿಸಿ ಅನ್ನೋದಕ್ಕೆ ದಾಖಲೆನೆ ಕೊಡಲ್ಲ ಅವರು. ಅಲ್ಲ ಅದೇನು ಅವರು ಮೈಕ್ರೋ ಬಾಂಡ್ ಏನು ಕೊಡ್ತಂದ್ರಲ್ಲ, ಅದಕ್ಕೆ ಅಮೌಂಟ್ ಏನ್ ತಗೊಳ್ತಾರೆ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಾವ್ ಕಟ್ಟಕ್ ಆಗಿಲ್ಲ ಅಂದ್ರೆ ಅವ್ರೇ 10,000 ರೂಪಾಯಿ ರಿನ್ಯೂವಲ್ ಮಾಡ್ಬಿಡ್ತಾರೆ. ನಾವೇ ಕಟ್ಟಿದೀವಿ ಅಂತ ರಿನ್ಯೂವಲ್ ಮಾಡ್ಕೊಂಡು ಅದಕ್ಕೂ 700 ರೂಪಾಯಿ ಇಂಟ್ರೆಸ್ಟ್ ತಗೊಂತಾರೆ 1 ವರ್ಷಕ್ಕೆ. 10,000 ನಾವ್ ಕಟ್ಟಕ್ ಆಗಿಲ್ಲ, ವಾರದ ಕಂತಲ್ಲಿ 220 ಕಟ್ಬೇಕು. ಅದನ್ನ 220 ಇಲ್ಲಾಂದ್ರೆ 230. 230 ಕಟ್ಸ್ಕೊಂತಾರ. ವಾರ ಕಟ್ಬೇಕು. 1 ವರ್ಷಕ್ಕೆ ಅದಕ್ಕೂ ಇಂಟ್ರೆಸ್ಟ್ ತಗೊಂತಾರೆ 700 ರೂಪಾಯಿ. 10,700 ರೂಪಾಯಿ ನಾವ್ ಒಂದೇ ಸರಿ ಕಟ್ಟಿದ್ದಲ್ದೆ. ಮತ್ತೆ ಆ 10,000 ವಾಪಸ್ ಬರುತ್ತಾ? ಅದಕ್ಕೆ ಬಡ್ಡಿ ಹಾಕ್ತಾರ ಅವರು. ಅಲ್ಲಮ್ಮ, ಅದೇನ್ 10,000 ನೀವು ಕಟ್ತಿರಲ್ಲ, ಆ ದುಡ್ಡನ್ನ ಅದು ಹೆಂಗ? ಅದು ಇನ್ಸೂರೆನ್ಸ್ ಅಂತಾನೇನಾ ಏನದು? ಇನ್ಸೂರೆನ್ಸ್ ಅಂತಾನೆ. ಅದನ್ನ ಅವ್ರು ಸಾಲ ರೂಪಾಯಿ ಕೊಡ್ತಾರೆ. ಇನ್ಸೂರೆನ್ಸ್ ಕೂಡ ಸಾಲ ಅಲ್ಲಮ್ಮ. ಸರಿ, ಅದು ಇನ್ಸೂರೆನ್ಸ್ ಮಾಡ್ಸಕ್ಕೂ ಅವ್ರದ್ದು ಸಾಲ. ಮತ್ತೆ ಆ ದುಡ್ಡು ನಿಮ್ಗೆ ವಾಪಸ್ ಬರುತ್ತಾ? ಬರುತ್ತೆ ಅನ್ನೋದಕ್ಕೆ ದಾಖಲೆ ಇಲ್ಲಲ್ಲ. ಬರುತ್ತೆ ಅನ್ನೋದಕ್ಕೆ ದಾಖಲೆ ಮಾಡಿ ಕೊಡ್ತಿಲ್ಲ. ಅದು ಆ ಬಾಂಡ್ ಕೊಟ್ಟಿದಾರ? ಕೊಟ್ಟಿದಾರ. 2 ಲಕ್ಷ ಲೋನ್ ಬರ್ಸಿದೀವಲ್ಲ ನಾವು. ಆ ಬಾಂಡ್ ಅನ್ನ ಅವ್ರ ಆಫೀಸ್ಗೆ ಇಟ್ಕೊಂಡ್ಬಿಡ್ತಾರ. ತಾಂಡಿಗೆ ಲೋನ್ ಎಂಟ್ರಿ ಮಾಡಕ್ ಬಂದಾಗ ಅರ್ಜಿ ಪರಿಶೀಲಿಗೆ ಅಂತ ಬರ್ತಾರ. ಎಫ್ ಬಂದಾಗ ಅದನ್ನ ಏನ್ ಮಾಡ್ತಾರ, ಬಾಂಡ್ ಅಂತ ತಗೊಂಡೋಗ್ಬಿಡ್ತಾರ ಅವ್ರು. ಒರಿಜಿನಲ್ ತಗೊಂಡೋಗ್ಬಿಡ್ತಾರ. ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇರಲ್ಲ. ನಾವ್ ಅವ್ರನ್ನ ಏನ್ ಕೇಳ್ಬೇಕು? ನಾನ್ ಕೊಟ್ಟಿದ್ದೀನಿ ದುಡ್ಡು, ನಾನ್ ಕಟ್ಟಿದ್ LIC ಮಾಡಿಲ್ಲ ಅಂತ. ಅದ LIC ಅಲ್ಲ, ಇದು ಮೈಕ್ರೋ. ಅದೇ ಮೈಕ್ರೋ ಬಚತ್ ಇಂದ ಮತ್ತೆ ಮೈಕ್ರೋ ಬಚತ್ ಪಾಲಿಸಿದು ಅಕಸ್ಮಾತ್ ನಾವ್ ಇವಾಗ ಅದನ್ನ ನಮ್ಗೆ ವಾಪಸ್ ಬೇಕು, ಸಾಲ ಮುಗೀತು, ನಮ್ಗೆ ಯಾವನದ್ ಲೆಕ್ಕಾಚಾರ ಹೆಂಗ್ ಸಿಗ್ಬೇಕು? ಬಾಂಡ್ ಇರಲ್ಲ, ನಾವ್ ಏನ್ ಕೇಳ್ಬೇಕು ಅವ್ರನ್ನ? ಅದಕ್ಕೆ ಆಯ್ತು, ಇಲ್ಲಿ ಬುಕ್ ನಲ್ಲಿ ಇರುತ್ತೆ ಎಲ್ಲ ಅಂತ ಸುಳ್ಳು ಹೇಳ್ತಾರ ಅವರು. ಬುಕ್ ನಲ್ಲಿ ಎಲ್ಲ ಇರುತ್ತೆ ಅಂದ್ರೆ ಬುಕ್ ಅಲ್ಲಿ ಈ ವರ್ಷದಿಂದ ಇವ್ರು ಕಟ್ಟಿದ್ದಾರೆ, ಈ ವರ್ಷಕ್ಕೆ ಇಷ್ಟು ಅಂತ ರಿನ್ಯೂವಲ್ ಅವ್ರು ಸ್ಲಿಪ್ಪೇ ಕೊಡಲ್ಲ ನಮ್ಗೆ. ಈಗ ನಾವು ಮಾಡ್ಸಿದ್ ಲೆಕ್ಕ ನಮ್ಮ ಅನುಭವ ಪ್ರಕಾರ 5 ವರ್ಷ. ಅವ್ರ 5 ವರ್ಷದಿಂದ ಯಾವ ಸ್ಲಿಪ್ ಕೊಟ್ಟಾರ? ಕೊಟ್ಟಿಲ್ಲ. ಸುಳ್ಳು ನಿರಂತರ ಬುಕ್ ಮಾಡಿಸ್ತಾರ. ಓದಿಲ್ದರಿ ಇರ್ಲಿ. ಈಗ ಸಂಘದಾಗ 10 ಜನ ಮೆಂಬರ್ ಇದ್ರೆ 10 ಜನಕ್ಕೂ 270 ಕಟ್ಬೇಕಂತೆ ವರ್ಷಕ್ಕೆ. 270 ಕಟ್ಟಿ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಮಾಡ್ತಾ ಇದಾರೆ. ಆಯ್ತು, ಅವ್ರಿಗೆ ಅಷ್ಟು ಪ್ರೀತಿ ಐತಲ್ಲ, ಫ್ರೀನೇ ಕೊಡ್ಸ್ಬೋದಲ್ಲ ಧರ್ಮಸ್ಥಳದವರು. ನಾವು ಧರ್ಮದ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ, ಮತ್ತೆ ಅವರು ಫ್ರೀ ಆಗಿ ಏನ್ ಕೊಟ್ಟಿದಾರೆ? ಅಲ್ಲ, ತೀರಾ ಸಂಘಕ್ಕೆ ಅನ್ಕೊಂಡು ಸಂಘದ ಮೊತ್ತ ಅಂದ್ರೆ ಎಲ್ಲರೂ ಇರ್ತಾರಲ್ಲ, ಒಂದ್ ಕೊಟ್ರೆ ಆಗೋಗುತ್ತೆ. ಹಿಂಗಲ್ಲ, 10 ಜನ ಇದ್ರೆ 10 ಮಾಡ್ಸ್ಕೋಬೇಕು. ನಿರಂತರ 10 ಜನನು ಮಾಡ್ಸ್ಕೋಬೇಕು. 270 ಕೊಟ್ಟು
ಆ ತರ ಹೇಳ್ತಾರೆ ಇವ್ರು ಎಷ್ಟು ಬರ್ತಾವಲ್ಲ. ನೋಡಮ್ಮ ನೀವೆಲ್ಲ ಮಾಡ್ಸ್ಕೊಂಡ್ರೆ ನಿಮ್ಗೆ ಮತ್ತೆ ಎಲ್ಲಿ ಕೊಡಲ್ಲ ಹೊರಗಡೆ ನಿಮ್ಗೆ ಸಾಲ. ನಾವು ಕೊಡ್ತಾ ಇದೀವಲ್ಲ ನೀವು ಇವೆಲ್ಲ ಮಾಡ್ಕೋಬೇಕು. ಮೊದ್ಲಿಗೆಲ್ಲ ಕುಕ್ ಸ್ಟವ್ ಅಂತ ಬರ್ತಾ ಇದ್ವು, ಸೋಲಾರ್ ಅಂತ ಬರ್ತಾ ಇತ್ತು. ಸೋಲಾರು ಮತ್ತೆ ಎಲ್ಲ ಪ್ರಗತಿ ಇದು ಬರುತ್ತೆ, ಪ್ರಗತಿ ರಕ್ಷಾ ಕವಚ ಅಂತ, ಅದನ್ನ ಸಿಕ್ಕಾಪಟ್ಟೆ ಕಟ್ಸ್ಕೊಂತಾರೆ. ಈಗ ಲೋನ್ ತಗೊಂಡಾಗ ಒಂದೇ ಕಟ್ ಮಾಡ್ಕೊಂಡ್ ಕೆಲವ್ರು ಕೊಟ್ಟಿದ್ ನೋಡಿದ್ವಿ ನಾವು. ಇವ್ರೇನ್ ಮಾಡ್ಕೊತಾರ, ವರ್ಷಕ್ಕೀಗ ನಾನು 2 ಲಕ್ಷ ಲೋನ್ ತಗೊಂಡೆ ಅಂದ್ರೆ ಈ ವರ್ಷದಲ್ಲಿ ಎಷ್ಟು 2,500,000 ಕಟ್ಟಿದ್ ನಾನು ಹೋದ ವರ್ಷ. ಈ ವರ್ಷ ಕೂಡ 1,500,000 ರೂಪಾಯಿ ಬಂದತ್ತೆ. ಯಾವ್ದು? PRK ಅಮೌಂಟ್ ಅಂತ ಬರುತ್ತೆ. ನೀವು ಕಟ್ತಿರಲ್ಲ ಆ ದುಡ್ಡು ಏನ್ ನಾವ್ ಇನ್ಸೂರೆನ್ಸ್ ಅಂತ ತಗೊಳ್ತಾರ ಹೆಂಗೆ? ಅದೇನಾದ್ರು ವಾಪಸ್ ಬರುತ್ತಾ? ಬರಲ್ಲ, ಅದ್ ಬರೋದೇ ಇಲ್ಲ. ಆ ದುಡ್ಡು ಅಷ್ಟೇ. ಈಗ ನೀವು 2,500,000 ವರ್ಷ ಕಟ್ಟಿದ್ದು 1,500,000 ಕಟ್ಟಿದ್ದು ಅದು ಅಷ್ಟೇ. ಅದು ಅಷ್ಟೇ, ಸುಮ್ಮನೆ ಸಾಲ ಮುಗಿಯೋ ತನಕ ಕಟ್ಟಿರ್ಬೇಕು ನಾವು. ತನಕನು ಇವಾಗ ನೀವು ಸಾಲದ ಅಸಲು ಮತ್ತೆ ಬಡ್ಡಿ ಕಟ್ಟೋದ್ರ ಜೊತೆಗೆ ಇದು ಯಾವ್ದು ಇದಕ್ ಕಟ್ಟೋದು ಏನು, ಇವು ಸುಮ್ನೆ ಅದು ಹೆಸರುಗಳನ್ನ ಇಟ್ಟಿರೋದು ಇವ್ರು ಏನೇನೋ ಇಟ್ಟಿದಾರಲ್ಲ, ಅದೆಲ್ಲ ಸುಮ್ನೆ ಹೆಸರು ಇಟ್ಟಿರೋದು. ಅದಕ್ಕೆ ಇಷ್ಟ ಅಂತ ತಗೊಳ್ಳೋದು, ಅದಕ್ಕೆ ಅಷ್ಟ ಅಂತ ತಗೊಳ್ಳೋದು. ಅದೇನು ರಿಟರ್ನ್ಸ್ ಇಲ್ಲ ನಿಮಗೆ, ವಾಪಸ್ ಇಲ್ಲ. ಇಲ್ಲಿ ಇನ್ನೊಂದು ಕಂಪ್ಯೂಟರ್ ಮಾಡ್ತಾರಲ್ಲ ಸರ್, ಕಂಪ್ಯೂಟರ್ ಮಾಡ್ತಾರಲ್ಲ ಅದಕ್ಕ ಸೇವಾ ಶುಲ್ಕ ಅಂತ ಕಟ್ ಮಾಡ್ಕೊಂತಾರೆ. ನಾವಿವಾಗ ನಮ್ ಕಂತ 15,000 ತಗೊಂಡೋಗಿರ್ತೀವಿ. ಇವಾಗ 10 ಜನ ಮೆಂಬರ್ಸ್ ಸಾಲ ಕಟ್ಟೋದು. ಆ ಸಾಲ ಕಟ್ಟೋದು ನಾವು 15,000 ರೂಪಾಯಿ ತಗೊಂಡೋದ್ರೆ ಅದ್ರಾಗ 450 ರೂಪಾಯಿ ಕಮ್ಮಿ ಆಗಿರುತ್ತೆ. ಅಂದ್ರೆ ಅವರು ಕಂಪ್ಯೂಟರ್ ಅವನು ಆಡ್ ಮಾಡ್ಕೊಳ್ಳೋದಕ್ಕೂ ದುಡ್ಡು ಹಂಗಲ್ಲ, ಅವು ಫಾರಂ ಬರ್ತಾವಲ್ಲ, ಇವ್ರು ಸಂಘ ಸೇರ್ಪಡೆ ಮಾಡ್ಕೊಳೋದಕ್ಕೆ ಒಂದು ಫಾರ್ಮೆಟ್ ಕೊಡ್ತಾರಲ್ಲ ಅದಕ್ಕೂ ಕೊಡ್ತಾರೆ. ಮತ್ ಸಂಘ ಬಿಡೋರಿಗೆ ಒಂದು ಫಾರ್ಮೆಟ್ ಬರುತ್ತಲ್ಲ ಅದಕ್ಕೂ ಇದರಿಂದ ನಮ್ಮದು ಸೇವಾ ಶುಲ್ಕ ಅಂತ ಕಟ್ ಆಗ್ತಾ ಇರುತ್ತೆ ಪ್ರತಿ ಸಾರಿಗೂ. ಪ್ರತಿ ಸಾರಿಗೂ ಅವ್ರಿಗೆ ವಾರ 1 ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ ಅವ್ರಿಗೆ ಹೆಂಗ್ ಇಷ್ಟ ಬರ್ತೋ ಹಂಗ್ ಕಟ್ ಮಾಡ್ತಾ ಇರ್ತಾರೆ. ಏನ್ ಸರ್ ನಾವು ಇವತ್ತು 15,000 ಕಟ್ಟಿದ್ರಿ, ಇಲ್ಲಿ ಯಾಕೆ ಕಡಿಮೆ ತೋರಿಸ್ತೈತಂದ್ರ ಅದು ಸೇವಾ ಶುಲ್ಕಮ್ಮ ಡಿಜಿಟಲ್ ಮಾಡ್ತಾ ಇದಾರಲ್ಲ ನಮ್ ಧರ್ಮಸ್ಥಳ ಸಂಘದಿಂದ. ಮತ್ತೆ ಅದಕ್ಕೆ ಇದು ಕಟ್ ಆಗ್ತಾ ಇರ್ತದೆ. BC ಟ್ರಸ್ಟ್ ನವರು ಕಟ್ ಮಾಡ್ತಾರಂತೆ. ಅವ್ರು ಏನ್ ಫ್ರೀ ಕೊಟ್ರಂಗಾರ, ಅವರು ನಮ್ಗೆ ಒಂದು ಆಳೆ ಕೊಟ್ರು ಕೂಡ ಅದಕ್ಕೂ ದುಡ್ಡು ಕಟ್ಸ್ಕೊಂತ ಇದಾರಲ್ಲ. ಯಾರು ಫ್ರೀ ಬಂತು, ಏನ್ ಉಪಯೋಗ ಮಾಡಿದಾರೆ? ಯಾವ್ದು ನಾನು ಒಬ್ಬ ಅಂಗವಿಕಲೆ, ಅವ್ರು ಏನಂತ ಹೇಳಿದ್ರು, ನಿರ್ಗತಿಕ ಮಾಶಾಸನ ಬರುತ್ತೆ ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ನಮ್ಗೇನ್ ಗಂಡ್ ಮಕ್ಳಿಲ್ಲ, ನಾನು ನಮ್ಮಮ್ಮ ನನ್ನ ತಂಗಿ 3 ಇರೋದು. ನಮ್ಗೆ ಅಪ್ಪನೂ ಇಲ್ಲ ಅಣ್ಣನೂ ಇಲ್ಲ ಯಾರು ಇಲ್ಲ. ಅಪ್ಪನೂ ಇಲ್ಲ ಅಣ್ಣನೂ ಇಲ್ಲ, ನಿರ್ಗತಿಕ ಮಾಶಾಸನ ಕೊಡ್ತಾ ಇದೀವಿ ಅಂತಂದ್ರೆ ಅವ್ರು ಅದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ, ತಂದೆ ತಾಯಿ ಯಾರ್ಯಾರು ಇರ್ಬಾರ್ದಂತ, ಅವ್ರಿಗೆ ಮನೆ ಮಠ ಯಾರ್ಯಾರು ಇರ್ಬಾರ್ದಂತೆ. ಹಂಗಾರ ಈ ಅಂತ ಒಂದು ಸಿಚುವೇಶನ್ ಅಲ್ಲಿ ಕೊಟ್ರೆ ಯಾರಿಗ ಉಪಯೋಗ ಆಗುತ್ತೆ? ಪೂರ್ತಿ ನಿರ್ಗತಿಕ ಆಗಿರ್ಬೇಕಂತೆ. ಅಂದ್ರೆ ಮನೆ ಕೂಡ ಇರ್ಬಾರ್ದು, ಅವರೆಲ್ಲ ಬೀದಿಯಲ್ಲಿ ದಾರಿಯಲ್ಲಿ ಇರ್ಬೇಕು. ಆ ತರದವ್ರು ಹುಡುಕ್ತಾರಂತ ಇವ್ರು. ಅಲ್ಲ, ಒಂದ್ ಕೆಲಸ ಮಾಡ್ರಂದ್ರೆ ಬಜಾರ್ದಾಗ ಹಂಗಿರೋರು ಮಸ್ತ್ ಜನ ಸಿಗ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರ ಆಫೀಸ್ ಮುಂದ್ ಬಿಟ್ಬಿಡ್ರಿ. ಮತ್ತೆ ನಾವೇ ಲಿಸ್ಟ್ ಕೊಟ್ಟಿದ್ವಿ 1 5 ಜನದ್ದು. ಅವ್ರಿಗೆ ಏನು ಮಾಡ್ಕೊಡ್ಲಿಲ್ಲ. ಅವ್ರಿಗೆ ಅಣ್ಣ ತಮ್ಮ ಇದಾರ ಅಂತ ಹೇಳಿದ್ರಂತೆ. ಯಾರು ಅಣ್ಣ ತಮ್ಮ ಇದ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋರಿಲ್ಲ. ಅವ್ರಿಗೆ ಮದುವೆ ಆಗಿತ್ತು, ಪಾಪ ಗಂಡ ಸತ್ತೋಗಿದ್ದಾನೆ, ಒಬ್ಬ ಮಗ ಇದ್ದ, ಮಗ ಸತ್ತೋಗಿದ್ದಾನೆ, ಅತ್ತೆ ಇದ್ರೆ ಅತ್ತೆ ಸತ್ತೋಗಿದ್ದಾಳೆ. ಅಮ್ಮ ಈಗ್ಲೂ ಇದ್ದಾಳೆ, ಬಾಡಿಗೆ ಮನೆಯಲ್ಲೇ ಇದ್ದಾಳೆ. ಎಲ್ಲಿ ಮಶಾಣದ ಹತ್ರ ಒಂದು ಮನೆ ಬಾಡಿಗೆ ಮನೆ ತಗೊಂಡ ಅಲ್ಲೇ ಇದ್ದಾಳೆ. ಇವನ್ಗೆ ಒಂದ್ ಮಾಶಾಸನ ಮಾಡ್ಕೊಡ್ರಿ ಅಂತ ನಾನ್ ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಹಾಕಿದಾರೆ. ಯಾರಿಗ್ ಕೊಟ್ರಿ? ಇವ್ರು ನಿರ್ಗತಿಕ ಮಾಶಾಸನ ಕೊಡ್ತಾ ಇದೀವಿ, ವಾತ್ಸಲ್ಯ ಮನೆ ಕೊಡ್ತಾ ಇದೀವಿ. ಯಾರಿಗ್ ಕೊಟ್ರು? ಎಂತವ್ರಿಗೆ ಕೊಡ್ತಾ ಇದಾರೆ ಇವ್ರು? ಮತ್ತೆ ಅಲ್ಲಿ ನಿಮ್ ಊರ್ಗೊಳಗೆ ಯಾರಿಗೂ ಮನೆ ಕಟ್ಟಿ ಕೊಟ್ಟಿದಾರ ಅಂತ ಹೇಳಿದ್ರು? ಯಾರಿಗೆ ಕೊಟ್ಟಿಲ್ಲ, ಯಾರ್ಯಾರಿಗೆ ಕೊಟ್ಟಿಲ್ಲ. ಇಲ್ಲಿ ಸುಮ್ಮನೆ ಎಲ್ಲೋ ಒಂದ್ ಕಡೆ ಕೊಟ್ಟದ್ನ ದೊಡ್ಡದಾಗಿ ಅಕ್ಷಿ ಅಂತಾರೆ. ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು BC ಟ್ರಸ್ಟ್ ನಾವು ಮುಖಾಂತರ ಒಂದು ವಾತ್ಸಲ್ಯ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದೀವಿ. ಯಾರಿಗ್ ಕೊಟ್ಟದಾರ ಸರ್ ಇವರು? ಈ ಸಂಘದ SP-ಗಳು ಇವ್ರಲ್ಲಿ ಬರ್ತಾರಲ್ಲ, ಸ್ವಲ್ಪ ಹೈ ಲೆವೆಲ್ ಕೋಳಿ ಫಾರಮು, ಈ ಬಟ್ಟೆ ಅಂಗಡಿ ಅಂತವ್ರ ಇರೋ ಹತ್ರ ಜಾಸ್ತಿ ಹೋಗ್ತಾರೆ. ಅವ್ರಿಗೆ ಲಾಭಾಂಶ ದುಡ್ಡು ಕೂಡ ಹೆಚ್ಚಿಗೆ ಕೊಡ್ತಾರೆ. ಸಂಘದಲ್ಲಿ ಕೂಡ ತಾರತಮ್ಯ ಮಾಡ್ತಾ ಇದಾರೆ ಇವರು. ನಮ್ ಸಂಘದಲ್ಲಿ ನೋಡ್ರಿ, ಈಗ ಬಂದಿರೋ ಲಾಭಾಂಶ ಪ್ರಕಾರ ಬೇರೆ ಸಂಘಕ್ಕೆ 3 ಮೆಂಬರ್ಸ್ ಇರ್ಲಿಲ್ಲ. 3 ಮೆಂಬರ್ಸ್ ಬಿಟ್ಟೋದ್ರು ಕೂಡ ಅವರಿಗೆ ಒಬ್ಬೊಬ್ಬ ಮೆಂಬರ್ಗೆ 7,200 ರೂಪಾಯಿ ಕೊಟ್ಟಿದ್ದಾರೆ. ನಾವು 10 ಜನ ಮೆಂಬರ್ಸ್ ಇದ್ದು ಈ ಸಂಘದ ವಿಚಾರವಾಗಿ ಸ್ಟೇಷನ್ ಮಟ್ಟ ಹೋಗಿ ಮೆಂಬರ್ ಕಂಪ್ಲೇಂಟ್ ಕೊಟ್ಟು ದುಡ್ಡು ಕಟ್ಸಿದ್ವಿ. ಅವ್ರು ಕಟ್ಟಕ್ ಆಗಿಲ್ಲ ಅಂದ್ರೆ ಹೋದ ವರ್ಷ ಇದೇ ಜನವರಿಗೆ 20,000 ನಾವೇ ಕಟ್ಟಿದೀವಿ. ನಮ್ಮ ಸಂಘಕ್ಕೆ ಬರೀ 4,600 ರೂಪಾಯಿ ಕೊಟ್ಟಾರ. ಅದನ್ನ ಇನ್ನ ಕೊಟ್ಟಲ್ ಕಡಿಗೆ. ಅವ್ರು ಯಾರೋ 1-2 ಊರ್ ಬಿಟ್ಟು ಹೋಗ್ಯಾರ, ಅವ್ರ ಖರ್ಚು ಕಟ್ಸ್ರಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ.
ಈ ತರ ಧರ್ಮಗಳು ಎಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ಏನ್ ಧರ್ಮ ಮಾಡಿದ್ರು ಹೋಗ್ಲಿ. ಆ ಧರ್ಮಸ್ಥಳದ ಕಲೆಕ್ಷನ್ ಪಾಯಿಂಟ್ ಅಂತ ಇರುತ್ತಲ್ಲ, ಇವ್ರು ಇಷ್ಟೊಂದು ಹೇಳ್ತಾರೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಜನಗಳಿಗೆ ಉಪಯೋಗ ಮಾಡಿದ್ದಾರೆ. ಎಲ್ಲಿ ಮಾಡಿದ್ರು, ಏನ್ ಉಪಯೋಗ ಮಾಡಿದ್ರು ಇವರು? ಒಂದ್ ಲೋಟ ನೀರ್ ಕೂಡ ಕೊಡಲ್ಲ ಅವ್ರು. ಒಂದ್ ಲೋಟ ನೀರ್ ಇರಲ್ಲ ಕಲೆಕ್ಷನ್ ಪಾಯಿಂಟ್ ಅಲ್ಲಿ. ಹೋಗ್ಲಿ 5 ರೂಪಾಯಿ ಕಾಯಿನ್ ಹಾಕಿ ಒಂದ್ ಬಾಟ್ಲಿ ನೀರ್ ವ್ಯವಸ್ಥೆ ಮಾಡಿದಾರಾ? ಯಾವ್ದೇ ಒಂದ್ ಪಾಯಿಂಟ್ ಅಲ್ಲ ಆಗ್ಲಿ. ಹೋಗ್ಲಿ ಪ್ರತಿ ತಿಂಗಳು ಇವ್ರು ಬ್ಯಾಂಕ್ ಅಲ್ಲಿ ಹೋದ್ರೆ ನೀರಿನ ವ್ಯವಸ್ಥೆ ಇರ್ತತೆ. ಧರ್ಮಸ್ಥಳದ್ದು ಲಕ್ಷ ವ್ಯವಹಾರ ಮಾಡ್ತಿದಾರಲ್ಲ, ಇವ್ ಬರ್ರಿ ನೀವೇ ನಮ್ಮಲ್ಲಿ ವಿಸಿಟ್ ಮಾಡ್ರಿ, ಬೇಕಾರ ನಮ್ ಕಲೆಕ್ಷನ್ ಪಾಯಿಂಟ್ ವಿಸಿಟ್ ಮಾಡಿಸ್ತೀನಿ. ಆ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಮಕ್ಳು ಮರಿ ಎಲ್ಲರೂ ಬಂದಿರ್ತಾರ, ಕಲೆಕ್ಷನ್ ಅಮೌಂಟ್ ಕಟ್ಟಕ್ ಬಂದಿರ್ತಾರ, ಇಲ್ಲ ತಗೊಂತಾರ. ಇವಾಗ 10 ಜನದ ಮೆಂಬರ್ ಸಾಲ ಕೊಡ್ಬೇಕಾರ ಅಲ್ಲಿ ಕಲೆಕ್ಷನ್ ಪಾಯಿಂಟ್ ಹೋಗಿ ಮಕ್ಳು ಮರಿಯಲ್ಲಿ ಸಾಯ್ತಿರ್ತಾರ. ಒಂದ್ ಹನಿ ನೀರ್ ಕೂಡ ಕೊಡಲ್ಲ ಇವ್ರು ಧರ್ಮಸ್ಥಳದವ್ರು. ಒಂದ್ ಹನಿ ನೀರ್ ಕೂಡ ಇಟ್ಟಿರಲ್ಲ ಅಲ್ಲಿ ಪಾಯಿಂಟ್ನಾಗ. ಇದೆಲ್ಲಿ ಧರ್ಮ? ಎಂತ ಧರ್ಮ ಇದು? ತಾರತಮ್ಯ ಮಾಡ್ತಾ ಇದಾರೆ. ಹೋಗಿ ಕೋಳಿ ಫಾರಂ ಇರೋರಿಗೆ ಅವ್ರಿಗೆ ಇವ್ರಿಗೆ ಲೋನ್ ಕೊಡ್ತಾರ. ಒಂದು ಲೋನ್ ಎಂಟ್ರಿ ಆದ್ರೆ 6 ತಿಂಗಳು ಆಗ್ಬೇಕು ಅದ್ ಲೋನ್ ಬರೋಷ್ಟೊತ್ತಿಗೆ. ಹಿಂಸೆ ಮಾಡಿ ಇಷ್ಟೇ ಮಾಡಿ ಹಾಕ್ಬಿಡ್ತಾರೆ. ಗೌರ್ಮೆಂಟ್ಗಿನ್ನ ಕಡೆ ಆಗಿಬಿಟ್ಟತ್ ಇವಾಗ. ಇವ್ರು ಅಲ್ಲ ಇಮಿಡಿಯೇಟ್ಲಿ ಏನ್ ಕೊಡಲ್ಲ ಇವ್ರ ಹಂಗಂದ್ರೆ ಸಾಲ ಇವಾಗ ಇವತ್ತು ಎಂಟ್ರಿ ಮಾಡಿದ್ರೆ ಈಗ ನಾನೇ ಲೋನ್ ಎಂಟ್ರಿ ಮಾಡ್ತೀನಿ. ಒಂದು ದೀಪ ಸಂಘ ಅಂತೇಳಿ ಅದ್ರ ಪದಾಧಿಕಾರಿ ನೀನೇ ಕಣಮ್ಮ ಜವಾಬ್ದಾರಿ ಸಂಘ ಮಾಡ್ಕೊಡ್ಬೇಕಂದಕ್ಕೆ 3 ಸಂಘ ಮಾಡ್ಕೊಟ್ಟಿನಿ. ಒಬ್ಬ ಮೆಂಬರ್ ಊರೇ ಬಿಟ್ಟು ಹೋಗಿದ್ದಾರೆ ಲೋನ್ ಬರ್ಸಿ. ಅವ್ರಿಗೆ ಲೋನೇ ಕೊಟ್ಟಿಲ್ಲ. ಅವ್ರ ಊರೇ ಬಿಟ್ಟು ಹೋಗಿದ್ದಾರೆ ಪಾಪ. ಸಾಲ ಸಿಗ್ಲಿಲ್ಲ ನಮ್ಮ ಟೆನ್ಸರಿಗೆ ಏನಮ್ಮ ದುಡ್ಕೊಂತೀನಿ ನಾನಂತ. ಸುಮ್ಮನೆ ಬರೀ ಒತ್ತಡಗಳು, ಹಿಂಸೆಗಳು. ಇದರಿಂದ ಏನ್ ಉಪಯೋಗ ಮಾಡಿದ್ರು? ಹೆಣ್ಮಕ್ಳೆಲ್ಲ ಚೆನ್ನಾಗಿದ್ದಾರೆ, ನಾವು ಉಪಯೋಗ ಮಾಡ್ಬಿಟ್ಟಿದ್ವಿ, ಎಲ್ಲ ಹಂಗ್ ಮಾಡ್ಬಿಟ್ಟಿದ್ವಿ ಹಿಂಗ್ ಮಾಡ್ಬಿಟ್ಟಿದ್ವಿ ಅಂತ ಕೊಚ್ಚಿಗೆ ಅಂತಾರ. ಆವಾಗ 3 ತಿಂಗಳಿಗೊಂದೇಟ್ ಒಕ್ಕೂಟ ಸಭೆ ಅಂತ ಕರಿತಾ ಇದ್ರು. ಅದ್ರಲ್ಲಿ ಎಲ್ಲಾ ಮಾಹಿತಿ ಕೊಡೋರು. ಇಂತಿಂತದ್ದು ಹಿಂಗ್ ಆಗೈತಿ, ಈಗ ಬಡ್ಡಿ ಇಷ್ಟು ಕಡಿಮೆ ಆಗೈತೆ, ಅಸಲು ಇಷ್ಟು ಕಡಿಮೆ ಆಗೈತಿ, ಹಿಂಗೆ ಸಾಲ ಇದ್ರು ಕೂಡ ಅದನ್ನ ವಜಾಗೊಳಿಸಿ ಮತ್ತೆ ಲೋನ್ ಕೊಡೋ ವ್ಯವಸ್ಥೆ ಮಾಡ್ತೀವಿ, ಹಂಗೆ ಹಿಂಗೆ ಅಂತೆಲ್ಲಾರು. ಈಗ ಯಾವ ಸಭೆ ಮಾಡಂಗಿಲ್ಲ. ಫೈನಾನ್ಸ್ಗಿನ ಕಡೆ ಆಗಿಬಿಟ್ಟತಿ ಈಗ. ಫೈನಾನ್ಸ್ಗಿನ ಕಡೆ ಸಿಸ್ಟಮ್ನಾಗ ಐತಿ. ಆ ನಿರಂತರ ಬುಕ್ಕಿಗೆ ಒಂದಿಷ್ಟು ದುಡ್ಡು ಹಾಳು ಮಾಡ್ತಾರೆ. ಈ LIC ಬಾಂಡ್ ಮೈಕ್ರೋ ಬಚತ್ ಪಾಲಿಸಿ ಅಂತ ಮಾಡ್ಸ್ಕೊಂಡು ಅದಕ್ಕೊಂದಿಷ್ಟು ದುಡ್ಡು ಹಾಳು ಮಾಡ್ತಾರೆ. ಅದನ್ನ ಕಟ್ಟಿರ್ತೀವಲ್ಲ ನಾವ್ ಅಕಸ್ಮಾತ್ ಏನಾದ್ರು ಬ್ಯಾಡ್ ಅಂತ ಬಿಟ್ಬಿಟ್ರೆ 5 ವರ್ಷ ಕಟ್ಟಿದ್ದು ಬರೀ ಲಾಸ್ ಆಗ್ಬಿಡುತ್ತಂತೆ. ನಮ್ಗೆ ಬ್ಯಾಡ್ ಅಂತಂದ್ರೆ ನಮ್ಗೆ ಕೊಡೋದೇ ಇಲ್ಲ ಅಂತ ಅವ್ರು. LIC ಕಂಪ್ನಿಯವ್ರು ಕೇಳ್ರಿ ಹೋಗ್ರಿ ಅಂತ ಹೇಳ್ತಾರೆ. ಅಂದ್ರೆ LIC ಕಂಪ್ನಿ ಎಲ್ಲೈತೆ ಅಂತ ನನ್ಗೇನ್ ತೋರಿಸಿದಾರೆ ಇವ್ರು? LIC ಕಂಪ್ನಿ ಈಗ LIC ನಾವು ಹೋಗಿ ಅದನ್ನ ಸರಿ ಕೇಳಿದಾಗ ಅವ್ರಲ್ಲಿ ಒಂದು ಬಾಂಡ್ ಕೊಟ್ಟು ಕೇಳಿದಾಗ ಅಲ್ಲಿ ಓಪನ್ನೇ ಆಗ್ಲಿಲ್ಲ. ಸರ್ ಇದು ಓಪನ್ನೇ ಆಗೋದಿಲ್ಲ ಸರ್ ಇದು ಅಂದ್ರು. ಆಮೇಲೆ ಅವ್ರು ಯಾರೋ ನಿಮ್ಮ ಇವ್ರು ಬರ್ತಾರಲ್ಲ ತಾಲೂಕ್ ಸಂಯೋಜಕರು ಅಂತ, ಅವ್ರಿಗೆ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಎಲ್ಲೋ ಶಿವಮೊಗ್ಗಕ್ಕೆ ಹೋಗ್ಬೇಕಂತೆ LIC. ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಓಪನ್ ಆಗುತ್ತಂತೆ. ನೋಡ್ರಿ ಎಷ್ಟು ನೀಟಾಗಿ ಕಿವಿಗೆ ಹೂ ಇಡ್ತಾರಂದ್ರೆ, LIC ಆ ನಂಬರ್ ಇತ್ತು ಅಂದ್ರೆ ಯಾವ ಇದ್ರಲ್ಲಿ ಓಪನ್ ಮಾಡಿದ್ರು, ಬ್ರಾಂಚ್ ಅಲ್ಲಿ ಓಪನ್ ಮಾಡಿದ್ರು ಅದ್ರದ್ದು ಡೀಟೇಲ್ಸ್ ಗೊತ್ತಾಗ್ತದೆ ಅಲ್ವಾ? ಯಾವ್ದೇ ಆಗಿರ್ಲಿ, ಇವತ್ತು ಅಕೌಂಟ್ ಇಂದ ಆಗಿರ್ಲಿ ಅಲ್ವಾ? ಅದ ಶಿವಮೊಗ್ಗದಲ್ಲಿ ಹೋಗಿ ಶಿವಮೊಗ್ಗದಲ್ಲಿರುವಂತ LIC ಅಲ್ಲಿ ಅವ್ರಿಗೆ ಅದು ಓಪನ್ ಆಗುತ್ತಂತೆ LIC. ಅದನ್ನ ಮತ್ತೆ ಇದನ್ನ ಕೇಳಿದಾಗ ಅವ್ರಿಗೆ ಗೊತ್ತಿಲ್ಲ ಇದು LIC ಏನ್ರಿ ಏನಾಯ್ತು ಅಂದ್ರೆ, ಸರ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ ಅಂತಾನೆ. ತಾಲೂಕು ಏನಂತೀರ ಅವ್ರನ್ನ? ತಾಲೂಕ್ ಸಂಯೋಜಕರ ಏನು? ತಾಲೂಕ್ ಯೋಜನಾಧಿಕಾರಿ. ತಾಲೂಕು ಯೋಜನಾಧಿಕಾರಿ. ಅದನ್ನ ಕೇಳಿದಾಗ 1 ವಾರ ಟೈಮ್ ತಗೊಂಡು ಅದು ಹೇಳಿದ್ದೇನು ಶಿವಮೊಗ್ಗದಲ್ಲಿ ಓಪನ್ ಆಗುತ್ತೆ ಅಂತ. ಇವ್ರು ಆಡಿ ಮೇಡಮ್ ಅಂತ ಅದ್ರ ಚಿತ್ರದುರ್ಗದಾಗ ಆಡಿ ಮೇಡಮ್ ಅಂತ ಗೀತಮ್ಮ ಅಂತ. ಅವರು ಅಲ್ಲಿ ಕುತ್ಕೊಂಡು ಇವ್ರಿಗೆ ವಾರ ಪ್ರೆಜರ್ ಆಗ್ತಾರ. ಮೀಟಿಂಗ್ ಕರ್ಸೋದು, ಅವ್ರ ಸಂಘದ ದುಡ್ಡು ಕಟ್ಟಿಲ್ಲ, ಇವ್ರ ಸಂಘದ ದುಡ್ಡು ಕಟ್ಟಿಲ್ಲ, ಅವ್ರನ್ನೋಗಿ ಹಿಂಸೆ ಮಾಡ್ರಿ, ಇವ್ರನ್ನೋಗಿ ಹಿಂಸೆ ಮಾಡ್ರಿ, ಎಲ್ಲಾರು ಕಟ್ಟೋದೇನು ಅವ್ರೇ ಕಟ್ಟಿಲ್ರಿ, ಅವ್ರನ್ನ ಕೇಳ್ರಿ, ಅವ್ರ ಕಟ್ಟಿಸ್ರಿ. ಸುಮ್ನೆ ಈಗ ನಾವು 1 ವಾರ 2 ವಾರ ಡ್ಯೂ ಮಾಡಿದ್ರೆ ಅದಕ್ಕೆ ಬಡ್ಡಿ ಹಾಕಿ ಕಟ್ಸ್ಕೊಂತೀವಿ ಅಂತ ಹೇಳ್ತಾರಲ್ಲ, ನಮ್ಮ ಉಳಿತಾಯಕ್ಕೆ ಇವ್ರಿಗೆ ಬಡ್ಡಿ ಹಾಕಿ ಕೊಡಲ್ಲ ವಾಪಸ್. ಅವ್ರಿಗೆ ಮಾತ್ರ ಎಲ್ಲ ಧರ್ಮ ಐತೆ, ನಮ್ದು ಮಾತ್ರ ನಮ್ ದುಡ್ಡಿಗೆ ಯಾವ ಧರ್ಮ ಇಲ್ಲ, ಕರ್ಮ ಇಲ್ಲ. ಅವ್ರ ದುಡ್ಡಿಗೆ ಮಾತ್ರ ಎಲ್ಲ ಧರ್ಮಗಳು ಇದಾವೆ. ಅಲ್ಲ ಒಂದು ಈಗ ಜನಗಳು ಸಿಕ್ಕಾಬಿಟ್ಟೆ ಈಗ ನೀವು ಇಷ್ಟೆಲ್ಲ ತೊಂದರೆ ಅನುಭವಿಸಿದ್ದೀರಿ. ತೊಂದ್ರೆನ ಎಲ್ರು ಅನುಭವಿಸ್ತಿದಾರೆ. ಹೌದು, ಅನುಭವಿಸ್ತಾ ಇದೀವಿ. ಆದ್ರೆ ಕೆಲವರು ಮಾತ್ರ ಈ ತೊಂದರೆ ಬಗ್ಗೆ ಮಾತಾಡೋದು ಹೇಳೋದು ಮಾಡ್ತಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಇದ್ರ ವಿರುದ್ಧವಾಗಿ ಯಾಕೆ ಜನ ತಿರುಗಿ ಬೀಳಿಲ್ಲ? ಮತ್ತು ಒಂದು ಅವ್ರು ಅಷ್ಟು ಈಸಿಯಾಗಿ ನೀವೆಲ್ಲರೂ ತೊಂದರೆ ಅನುಭವಿಸಿದ್ರೆ ನಾವು ತಿರುಗಿ ಬಿದ್ದೀವಿ, ನಮ್ಮ ಸಂಘದಿಂದ ತಿರುಗಿ
ಅದಕ್ಕೇನೆ ಈಗ 2,20,000 ಕಂತಬೇಕು ನಿಂದ್ರಿಸಿದ್ವಿ, ಕಟ್ಟೋದಿಲ್ಲ ಸಾ, ನೀವ್ ಮಾಡೋದಿಲ್ಲ, ನಾವ್ ಕಟ್ಟೋದಿಲ್ಲ ಅಂತ ನಿಂದ್ರಿಸಿದ್ವಿ. 2,20,000 ನಮ್ ಸಂಘದ ಕಂತು ಬೇಕಾಗೈತೆ. ನಮ್ನ ಕೇಳಕ್ಕೂ ಬರಂಗಿಲ್ಲ. ಈಗ ಜಾಸ್ತಿ ಪ್ರೆಜರ್ ಹಾಕಿ ನಾನ್ ಹೇಳ್ದೆ, ನಿಮ್ಮವೆಲ್ಲ ನಮ್ಗೆ ಲೀಸ್ಟ್ ಕೊಡ್ರಿ. ನಾವ್ ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿವಿ. ಈಗ 14 ವರ್ಷ ನಮ್ ಸಂಘ. 14 ವರ್ಷದಿಂದ ನಿಮ್ಮ ಏನೆಲ್ಲ ನಮ್ಗೆ ಧರ್ಮಗಳು ಕರ್ಮಗಳು ಮಾಡಿದ್ರೆ ನಮ್ ಕಡೆಯಿಂದ ನಿಮ್ಗೆ ಎಷ್ಟು ಲಾಭ ಆಗೈತೆ? ನಾವು ಸಾಲ ತಗೊಂಡ್ ಕಟ್ಟಿದೀವಿ. ನಾವು ನಿಮ್ಗೆ ದುಡ್ಡು ಸಂಪಾದನೆ ಮಾಡ್ಕೊಟ್ಟಿದ್ವಿ. ನೀವು ನಮ್ಗೆ ಏನ್ ಲಾಭ ಕೊಟ್ಟಿದ್ರಿ? ನಮಗ್ ಡಾಕ್ಯುಮೆಂಟ್ ಕೊಡ್ರಿ ಅಂತ ನಾವು ತಿರುಗಿ ಬಿದ್ದಿದ್ಕೆ ನಮ್ ಸಂಘಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ಅವರು. ಸರಿ, ಅಲ್ಲ ಆದ್ರೂ ಅವರು ಅಷ್ಟು ರಾಜಾರೋಷವಾಗಿ ಮತ್ತೆ ಎಲ್ಲ ಕಡೆ ಓಡಾಡ್ತದಾರಂದಾಗ ಹೆಂಗ್ ಸಾಧ್ಯ ಅದ ಅವ್ರಿಗೆ? ಜನ ಎಲ್ಲರೂ ತಿರುಗಿ ಬಿದ್ದಿದ್ರೆ ನೀವ್ ಯಾರು ಅಲ್ಲಿ ಇಲ್ಲಿ ಒಬ್ರು ಇಬ್ರು ತಿರುಗಿ ಬಿದ್ದಂಗ್ ಕಾಣ್ತೀರಿ ಅಲ್ವಾ? ಹೌದು, ಅವ್ ಎಲ್ಲಾರು ಕಿವ್ಯಾಗ ಕೂಗಿಟ್ಟು ಬಿಡ್ತಾರ, ಒಳಕ್ ಹೋಗಿ ಸುಮ್ನಿರಿ, ಅವ್ರು ಸರಿಯಾಗಿ ಸಂಘ ದುಡ್ಡು ಕಟ್ಟಿಲ್ಲ, ಸಂಘದ್ದು ದುಡ್ಡು ಬರಿ ಅಂತ ಹೇಳಿದ್ರು. ನಾ ಬರ್ದಿಲ್ಲ, ಅದಕ್ಕೆ ಅವ್ರು ನಮ್ಮೇಲೆ ರ್ಯಾಶ್ ಆದ್ರು, ಅದಕ್ಕೆ ಅವ್ರು ಹಂಗ್ ಬೈದ್ರು, ಅದಕ್ಕೆ ಅವ್ರು ದುಡ್ಡು ಕೇಳಿದ್ರು. ನಾವ್ ಕಟ್ಲಿಲ್ಲ, ಕೊಡಂಗಿಲ್ಲ ನಾವು ಅವ್ರಿಗೆ. ಸುಮ್ನೆ ಒಳ್ಳೆ ಮಾತ್ಲಿ ಕಟ್ಸ್ಕೊಂತೀವಿ, ಅರ್ಗ ಮಾಡ್ಕೊಂಡ್ ಬಿಡ್ತೀವಿ. ಸುಮ್ನೆ ಅವ್ರ ಬಗ್ಗೆ ಏನು ವಾದೆ ಮಾಡೋದು? ಅಂದ್ರೆ ನೀವು ಕಟ್ಟಿದ್ರು ಕೂಡ ನಿಮ್ ಬಗ್ಗೆ ಅವ್ರೇನಂದ್ರೆ ಅವ್ರು ಸರಿಯಾಗಿ ದುಡ್ಡು ಕಟ್ಟಿಲ್ಲಲ್ಲ, ಕಟ್ಬೇಕಾಗುತ್ತಂತ ಹಿಂಗ್ ಮಾತಾಡ್ತಾರ ಅಂತ ಹೇಳ್ಬಿಡೋದು ಅವ್ರಿಗೆ. ಮತ್ತ ಅವ್ರೇನ್ ಅನ್ಕೊಂತಾರ? ಹೌದೇ, ನಾವು ನಿಮ್ ಸಂಘಕ್ಕೆ ಏನ ತೊಂದ್ರೆ ಮಾಡಿದ್ವೇನಮ್ಮ? ನಾವ್ ಎಲ್ಲ ಮಾಡ್ಕೊಟ್ಟಿವಲ್ಲ, ಕೊಡ್ತಿದೀವಲ್ಲಮ್ಮ, ನಾವ್ ತೊಂದ್ರೆ ಮಾಡಿಲ್ಲ ನಿಮ್ ಸಂಘಕ್ಕೆ. ಅದಕ್ಕೆ ಜಾಸ್ತಿ ಲಾಭಾಂಶ ಕೊಟ್ಟಿದ್ ನೋಡ್ರಿ. ಈ ನಮ್ಮ ಜೊತೆಗೆ ಆಗಿದ್ದ ಸಂಘ 9,000 ಲಾಭಾಂಶ ಬಂದತ್ತೆ, 7,200 ಒಬ್ರಿಗೆ ಬಂದತ್ತೆ, 6,700 ರೂಪಾಯಿ ಒಬ್ರಿಗೆ ಕೊಟ್ಟಿದ್ದಾರೆ. ನಮ್ ಸಂಘಕ್ಕೆ ಇಷ್ಟು ಕೊಟ್ಟಾರ ಅಂದ್ರೆ ಸಂಘದಲ್ಲಿ ಕೂಡ ಇವ್ರು ತಾರತಮ್ಯವನ್ನ ತೋರಿಸ್ತಾ ಇದಾರೆ. ಯಾರಿಗೆ ನಿಚ್ಚಳ ಕೊಡಲ್ಲ. ಆಯ್ತು, 13 ವರ್ಷ ಸಂಘದಲ್ಲಿ ಎಲ್ಲರಿಗೂ ಒಂದೇ ನಿಯಮ ಇಲ್ಲಿ ತೋರಿಸಿದ್ರು ಇವರು. ನಾವು ಕೂಡ ಸಾಲ ಮಾಡಿ ಕಟ್ತಾ ಇದೀವಿ, ಉಳಿತಾಯ ಬಾಕಿ ಮಾಡ್ಲಿಲ್ಲ. ಸಾಲ ಬಾಕಿ ಮಾಡ್ಕೊಂಡಿವಿ, ಓಕೆ, ನಾವ್ ಸಾಲ ಕಟ್ಟಿಲ್ಲ. 10 ರೂಪಾಯಿ ಉಳಿತಾಯ ಕೂಡ ಕಟ್ಟಕ್ ಸಾಮರ್ಥ್ಯ ಹೊಂದಿಲ್ಲ ನಾವು ಕಟ್ಟಿದೀವಿ. ನಾವ್ ಕಟ್ಟಿರೋದಕ್ಕೆ ಡಾಕ್ಯುಮೆಂಟ್, ಅದಕ್ಕೆ ಇವ್ರನ್ನ ಕೇಳ್ಬೇಕು ಒಂದು ಪ್ರಶ್ನೆ ಅಂತ ನಾನು ಕಾಯ್ತಾ ಇದೀನಿ. ಬರಂಗಿಲ್ಲ ಅವ್ರು ನನ್ನ ಹತ್ರಕ್ಕೆ. ನಾವು ಸಾಲಕ್ಕಾಗಿ ಕೊಡ್ತಾ ಇದ್ರ ನೀವು ಲಾಭಾಂಶ, ಸಂಘದಲ್ಲಿ ಇರೋ ಮೆಂಬರ್ಸ್ಗಾಗಿ ಕೊಡ್ತಾ ಇದ್ರಿ ನೀವು ಸಾಲ, ನನಗೆ ಇದು ಡಾಕ್ಯುಮೆಂಟ್ ಕೊಡ್ರಿ ಅಂತ ನಾನು ಕೇಳ್ತಾ ಇದೀನಿ. ಹತ್ರಕ್ಕೆ ಬರೋವಲ್ಲ ಅವರು.